ಗುಡ್ ಈವ್ನಿಂಗ್. ಇವತ್ತೊಂದು ನ್ಯೂಸ್ ಯೂಟ್ಯೂಬಲ್ಲಿ ನೋಡಿದೆ. ತೆಲಂಗಾಣ ಗ್ರಾಮೀಣ ಭಾಗದ ಒಂದು ಶಾಲೆಯೊಳಗೆ, ಹೈಸ್ಕೂಲ್ನೊಳಗೆ ಒಬ್ಬರು ಹೆಡ್ ಮಾಸ್ಟರ್ ಕೊಲೆಯಾಗಿತ್ತು, ಪ್ರಿನ್ಸಿಪಾಲ್. ಅದು ವಿದ್ಯಾರ್ಥಿಗಳಿಂದ ಅನ್ನುವಂಥ ಒಂದು ದೊಡ್ಡ ಆತಂಕಕಾರಿ ಸುದ್ದಿ ಕೇಳಿ ಶಾಕ್ ಹೋಗ್ತಿಲ್ಲ ಜೀವ. ಯಾವ ದಿಶೆಯೊಳಗೆ ಸಾಗ್ತಾ ಇದೆ ನಮ್ಮ ಯುವ ಮನಸ್ಸು, ಅದು ವಿದ್ಯಾರ್ಥಿಗಳು ಅನ್ನಿಸ್ಕೊಂಡಂತಹ ಮುದ್ದು ಮಕ್ಕಳು. ಪದೇ 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 ಇಂಥ ನ್ಯೂಸ್ಗಳು ಬರ್ತಾನೆ ಇರ್ತವೆ. ಅದೆಂಥ ಸಂಸ್ಕಾರದ ಮೂಸೆ ಒಳಗೆ ಇವರನ್ನು ಬೆಳೆಸ್ತಾ ಇದ್ದಾರೆ ಅಪ್ಪ ಅಮ್ಮ, ಅಥವಾ ವಾತಾವರಣ, ಸಾಮಾಜಿಕ ವಾತಾವರಣ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಹೀಗೆ ಇದ್ದಾನೆ ಅಂತೇನು ಹೇಳೋಕ್ಕಾಗಲ್ಲ. ಆದರೂ 100ಕ್ಕೆ 90ರಷ್ಟು ಮಕ್ಕಳು ಕ್ರಿಮಿನಲ್ ಮೈಂಡೆಡ್ ಆಗಿಯೇ ಬಂದಿರ್ತವೆ. ಅದು ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಮುದ್ದು ಮುದ್ದು ಮಕ್ಕಳು, ಹೇಳ್ದಂಗೆ ಕೇಳುವಂತಹ ಮಕ್ಕಳು ಕೂಡ ಇವತ್ತು ಸಂಪೂರ್ಣ ಎರೋಗಂಟ್ ನೇಚರ್, ಅನಾಗರಿಕ ವರ್ತನೆ ತೋರಿಸ್ತಾ ಇರೋದೇ ಸೋಜಿಗ ಅನ್ನಿಸ್ತದೆ, ಆಶ್ಚರ್ಯ ಅನ್ನಿಸ್ತದೆ, ಖೇದ ಅನ್ನಿಸ್ತದೆ, ನೋವು ಕೂಡ ಆಗ್ತದೆ. ಈ ಗ್ರಾಮೀಣ ಭಾಗದೊಳಗೆ ಕಡ್ಡಾಯವಾಗಿ ಡ್ಯೂಟಿ ಮಾಡಲೇಬೇಕು ಅಂತಿದೆ ಎಲ್ಲ ಡಾಕ್ಟರ್ಸ್ಗಳಿಗೆ, ಶಿಕ್ಷಕರಿಗೆ. ಇವರಿಬ್ಬರು ಬಹಳ ಫಜೀತಿ ಒಳಗಾಗುವಂಥ 2 ವ್ಯಕ್ತಿಗಳು ಅಂತ ಹೇಳ್ಬೋದು ಗ್ರಾಮೀಣ ಭಾಗದೊಳಗೆ. ಸಿಟಿ ಒಳಗೂ ಎಲ್ಲನೂ ಇರ್ತದೆ ಅಲ್ಲಿನೂ ಕೂಡ. ಆದರೆ ಈ ಗ್ರಾಮೀಣ ಭಾಗದೊಳಗೆ ಅತ್ಯಂತ ಹೇಯವಾಗಿ ವರ್ತನೆ ಮಾಡ್ತಾ ಇದ್ದಾವೆ ಮಕ್ಕಳು ಇತ್ತೀಚೆಗೆ. ಮೊದಲೆಲ್ಲ ಅಗದಿ ನೀಟಾಗಿ ಶಿಸ್ತಿನಿಂದ ವಿಭೂತಿ ಹಚ್ಕೊಂಡು, ಇದ್ದಂಥದ್ರೊಳಗಿನ ಸ್ವಚ್ಛವಾದಂಥ ಬಟ್ಟೆ ಹಾಕ್ಕೊಂಡು, ಭಯ ಭಕ್ತಿಯಿಂದ ಶಾಲಾ ಕಾಲೇಜುಗಳಿಗೆ ಹೋಗೋದನ್ನು ನೋಡ್ತಿದ್ವಿ ನಾವು. ಬಟ್ ಇವತ್ತಿನ ಮಕ್ಕಳು ಅದೇನು ಹೇರ್ ಸ್ಟೈಲು, ಅವ್ರದ್ದೇನು ಪ್ಯಾಂಟ್ ಶರ್ಟು, ಅದೇನು ಗಡ್ಡ ಮೀಸಿ, ಅವೇನು ಥರ ವಿಚಿತ್ರವಾದ ಡ್ರೆಸ್ ಹಾಕ್ಕೊಂಡು ಬರ್ತಾವೋ ಅಂತಂದರೆ ಅವು ಗೂಂಡಾಗಿರಿ ಮಾಡೋಕೆ ಬಂದಿದ್ದು. ಅಲ್ಲಿ ಗೂಂಡಾಗಳೇ ಬಂದು ಕೂತಾರೇನಪ್ಪ ಕ್ಲಾಸ್ ರೂಮ್ಗಳಲ್ಲಿ ಅನ್ನೋ ಮಟ್ಟಕ್ಕೆ ವಿಚಿತ್ರ ಅನಿಸೋವುಗಳು ವೇಷಭೂಷಣ, ಅವುಗಳ ಮಾತು, ಎಷ್ಟು ಒರಟಾಗಿ ಮಾತಾಡ್ತಾರೆ ಶಿಕ್ಷಕರ ಜೊತೆ ಅಂತಂದರೆ ಅಂಜಿಕೆ ಅನ್ನೋದು ಒಂದು ಚೂರು ಸಹಿತ ಅವರಿಗಿಲ್ಲ. ಕ್ಲಾಸ್ ರೂಮಲ್ಲಿ ಪ್ರಶ್ನೆ ಮಾಡಿದಾಗ ಯಾರು ಕಳ್ಳತನ ಮಾಡಲ್ಲ, ಸುಳ್ಳು ಹೇಳಲ್ಲ ಅನ್ನೋರು ಪ್ರಾಮಾಣಿಕವಾಗಿ ಕೈ ಎತ್ತರಪ್ಪ, ಹೃದಯಪೂರ್ವಕವಾಗಿ ಅಂತ ಕೇಳಿದ್ರೆ ಒಬ್ಬರಾದರೂ ಕೈ ಎತ್ತಬೇಕಲ್ಲ. ಇರೋ 40 ಮಕ್ಕಳೊಳಗೆ ಒಬ್ಬರು ಕೂಡ ಸುಳ್ಳು ಹೇಳಿಲ್ಲ, ನಾವೆಂದೂ ಕಳ್ಳತನ ಮಾಡಿಲ್ಲ ಅಂತ ಅದು ಒಪ್ಕೊಳ್ಳಿಲ್ಲ ಅವ್ರು. ಇಲ್ಲ ಮೇಡಮ್ ಮಾಡೀವಿ ನಾವು, ಅವಾಗವಾಗ ಎಲ್ಲನೂ 50-50 ಅಂತ ಹೇಳುವಷ್ಟು ಧೈರ್ಯದ ಮಕ್ಕಳು. ಅವ್ರ ಪ್ರಾಮಾಣಿಕತೆಯನ್ನು ಮೆಚ್ಕೋಬೇಕು, ಅಸಹ್ಯ ಪಟ್ಕೋಬೇಕು. ಒಂದು ಅರ್ಥ ಆಗದೆ ಕಣ್ಣು ಬಿಡೋದು ಟೀಚರ್ ಗತಿ. ಅವ್ರಿಗೆ ಯಾವುದೂ ವ್ಯಾಲ್ಯೂಸ್ಗಳು ಬೇಡ, ಮೊರ್ಯಾಲಿಟಿ ಬೇಡ, ಏನೂ ಬೇಡ. ಅವ್ರಿಗೇನೋ ವಿಚಿತ್ರವಾದ ಮಕ್ಕಳು ಇವೆಲ್ಲ ಯಾಕೆ ಹಿಂಗೆ ರೆಡಿ ಆಗ್ಯಾವ ಅಂತಂದರೆ ಅವ್ರ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಹಂಗಿರ್ತದೆ. ಮೋಸ್ಟ್ ಪ್ರಾಬಬ್ಲಿ ಫ್ಯಾಮ್ಲಿ ಬ್ಯಾಕ್ಗ್ರೌಂಡೇ ಇದಕ್ಕೆಲ್ಲ ಕಾರಣ. ಅಪ್ಪ ಅಮ್ಮ ವಿಚಿತ್ರ ನಮೂನಿ ಸಂಸ್ಕಾರ, ಅವ್ರು ಕುಸಂಸ್ಕಾರದಿಂದಲೇ ಇರ್ತಾರೆ ಅವರು. ಮಕ್ಕಳ ಮೇಲೆ ಅದು ಪ್ರಭಾವ ಬೀರ್ತದೆ. ಅವು ಹೊರಗಡೆ ಬಂದು ಅದನ್ನೇ ಮುಂದುವರ್ಸಿರ್ತಾರೆ ಅಷ್ಟೇ. ಇವತ್ತು ಆ ಪ್ರಿನ್ಸಿಪಾಲ್ ಏನು ಮಾಡಿದರು, ಈ ಮಕ್ಕಳು ಕಳ್ಳರು, ಸುಳ್ಳರು, ಎಲ್ಲ ನಮೂನೆಯ ದುಶ್ಚಟಗಳ ದಾಸರಿದ್ರಂತೆ ಇವರಿಬ್ಬರು ಮಕ್ಕಳು. ಬೈದು ಅವ್ರ ತಂದೆ ತಾಯಿ ಕರೆಸಿ ಕಂಪ್ಲೇಂಟ್ ಮಾಡಿ ಎಲ್ಲರ ಮುಂದೆ ಸ್ವಲ್ಪ ಛೀಮಾರಿ ಹಾಕಿದ್ದು. ಹಾಕಲೇಬೇಕಿದ್ದು ಅವ್ರ ಡ್ಯೂಟಿ ಅವ್ರು ಮಾಡ್ಯಾರ. ಅದನ್ನೇ ಒಳಗಡೆ ಸೇಡಾಗಿ ತಗೊಂಡು ಅವರನ್ನು ಕೊಲೆ ಮಾಡೋ ಮಟ್ಟಕ್ಕೆ, ಅವರನ್ನು ಅಪಮಾನ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿ ಹೋದಂಥ ಮಕ್ಕಳು ಅನಿವಾರ್ಯವಾಗಿ ಅವಳನ್ನು ಕೊಲೆನೇ ಮಾಡಿ ಮುಗಿಸಿಬಿಡುವಂಥ ಪಾತಕ ಕುಕೃತ್ಯ, ಭೀಕರ ಕೃತ್ಯವನ್ನು 15-16 ವರ್ಷದ ಮಕ್ಕಳು ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಶಿಕ್ಷಕನಾಗಲಿ ಮಕ್ಕಳ ಮುಂದೆ ಹೋಗಿ ನಿಲ್ಲೋ ಧೈರ್ಯ ಮಾಡ್ಲಿಕ್ಕೆ ಸಾಧ್ಯತೆ ಹೇಳ್ರಿ? ಶಿಕ್ಷಕರನ್ನು ಗೌರವಯುತವಾಗಿ ಸಂಬೋಧನೆ ಮಾಡಲಿಕ್ಕೆ ಸಹಿತ ಮಕ್ಕಳು ಸಿದ್ಧರಿಲ್ಲ ಇವತ್ತು. ಅದು ಎಂಥ ಏಕವಚನದೊಳಗೆ ಮಾತಾಡ್ತಾರೆ, ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ ಅವರನ್ನು. ಅವ್ರದ್ದು ಏನಾದರೂ ಅಳಿದುಳಿದಂಥ ಪಾಪದ ಅವಶೇಷ ಇದ್ದರೆ ಇಲ್ಲೆಲ್ಲ ಹೋಗ್ಬಿಡ್ತದೆ ನೋಡ್ರಿ, ಕೊಚ್ಕೊಂಡು ಇವ್ರ ಬಾಯಿಯೊಳಗೆ. ಅದು ಗ್ರಾಮೀಣ ಭಾಗದೊಳಗೆ ಈ ರೀತಿಯ ಅನಾಗರಿಕ ಕ್ರಿಮಿನಲ್ ಅಪರಾಧಿ ಮಕ್ಕಳು ರೆಡಿ ಆಗ್ತಾ ಇರೋದೊಂದು ಭಾಳ ವಿಷಾದನೀಯ ಸಂಗತಿ. ಶಾಲಾ ಕಾಲೇಜುಗಳಿಗೆ ಹೋಗೋ ಉದ್ದೇಶವನ್ನೇ ಮರ್ತವೆ ಈ ಮಕ್ಕಳು. ಕಾಲೇಜಿಗೆ ಬರೋದಂತೂ ಮಜಾ ಮಾಡಲಿಕ್ಕೆ ಅನ್ನೋದು ಅವ್ರ ಸ್ಟ್ರೇಟ್ ಫಾರ್ವರ್ಡ್ ಉತ್ತರ ಅವ್ರಿಗೆ. ಇಲ್ಲದಕ್ಕೆ ಬರಬೇಕು, ಮಜಾ ಮಾಡಲಿಕ್ಕೆ ಕಾಲೇಜ್ ಇರೋದು. ಹೈಸ್ಕೂಲ್ ತನಕ ಅಷ್ಟೇ ಅಂಜಿಕೆ. ಹೈಸ್ಕೂಲ್ ಒಳಗೆ 35, 30, 28 ಹಿಂಗೆ ಮಾರ್ಕ್ಸ್ ತೊಗೊಂಡಂಥ ಮಕ್ಕಳು PU ಫಸ್ಟ್ ಇಯರಿಗೆ ಬಂದವೆ.
ಅಪ್ಪ ಅವ್ರ ಮಾತು, ಅವ್ರ ವರ್ತನೆ, ಅವರು ಇನ್ನೂ 5th ಸ್ಟ್ಯಾಂಡರ್ಡ್ ಮಕ್ಕಳು ಸಹಿತ ಅವ್ರಂಗೆ ಗಲಾಟೆ ಮಾಡಲ್ಲ ಕ್ಲಾಸ್ ರೂಮಲ್ಲಿ. ಆ ರೀತಿ ನಂಗೆ ಚೂಟ್ದ, ನಂಗೆ ಹೊಡೆದ, ನಂಗೆ ಎಂಥ ಅಸಹ್ಯ ಎಲ್ಲೂ ಕಂಡಿರಲಿಲ್ಲ ಬಿಡ್ರಿ ಇಂಥ ಮಕ್ಕಳು. ಅಂಥಿಂಥ ಮಕ್ಕಳು ಹೆಂಗೆ ರೀ ರೆಡಿಯಾಗ್ಯಾರ ಇವರು. ಇದು ಹಳ್ಳಿ ಒಳಗೆ ಇವೆಲ್ಲ ಸಣ್ಣ ಮಕ್ಕಳು ಅದೆಷ್ಟು ಗದ್ದ ತುಟಿ ಹಿಡಿದು ಯಾವ ರೀತಿ ಅನುನಯದಿಂದ ಹೇಳಿದ್ರು ಕೂಡ ನಾಯಿ ಬಾಲ ಡೊಂಕ್ ಅಂತಾರಲ್ಲ ಹಂಗೆ ಮಕ್ಕಳು. ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ, ಆಲಿಸೋ ತಾಕತ್ತಂತೂ ಇಲ್ಲವೇ ಇಲ್ಲ ಇವರಿಗೆ. ಅಭ್ಯಾಸದೊಳಗೂ ಮನಸ್ಸಿಲ್ಲ ಅವ್ರಿಗೆ, ಏನೂ ಬೇಕಾಗಿಲ್ಲ. ಏನು ಬೇಕು ಅವ್ರಿಗೆ ತಲೆ ಕೆರ್ಕೊಂಡು ಸಾಯ್ಬೇಕಾಗ್ತದೆ ನೋಡ್ರಿ. ಸ್ವಲ್ಪ ಕಳಕಳಿ ಇರೋ ಶಿಕ್ಷಕ, ಪೋಲಿ ಜೋಕ್ ಕಟ್ ಮಾಡೋ ಶಿಕ್ಷಕ ಬೇಕು ಅವರಿಗೆ, ವಲ್ಗರ್ ಕಾಮಿಡಿ ಮಾಡೋ ಶಿಕ್ಷಕ ಬೇಕು. ಇದಿದ್ದರೆ ಒಂದು ಸ್ವಲ್ಪ ಅವ್ರ ಜೊತೆನೇ ಹಾ ಅಂತೇಳಿ ಕ್ಲಾಸ್ ತುಂಬ ಗಲಾಟೆ ಎಬ್ಬಿಸಿ ಅವರನ್ನು ಸ್ವಲ್ಪ ನಗು ಮಗೋದಿಂದ ಹೊರಗೆ ಕಳಿಸ್ತಾರವರು. ಇಲ್ಲ ಬರೀ ಸೀರಿಯಸ್ಸಾಗಿ ಅಭ್ಯಾಸ ಹೇಳ್ತೀನಿ ನಾನು, ವಿಷಯಕ್ಕೆ ಪೂರಕವಾದಂಥದ್ದನ್ನು ಹೇಳ್ತೀನಿ ಅಂತ ಯಾವರ ಶಿಕ್ಷಕ ಹೋದ ಅಂತಂದರೆ ಅವರನ್ನು ನೀರಿಳಿಸೇ ಕಳಿಸಿಬಿಡ್ತಾರೆ ಹೊರಗಡೆ. ಇಂಥ ಗುಂಡಾ ಮಕ್ಕಳನ್ನು ಪಳಗಿಸೋಕೆ ಅವ್ರಿಗಿಂತೂ ಗುಂಡನೇ ಆಗಬೇಕು ಅವನು. ಚೋರ್ ಗುರು ಚಾಂಡಾಲ್ ಶಿಷ್ಯ ಅಂತೀವಲ್ಲ, ಹಾಗಿದ್ದಾಗ ಈಗಿನ ಕಾಲದೊಳಗೆ ಬಹುಶಃ ಬದುಕಬಹುದೇನೋ. ಎಷ್ಟೇ ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ಜಿಗದಾಡಿ ಪಾಠ ಮಾಡಿದ್ರೂ ಕೂಡ ಅವ್ರ ಕಾಪಿ ಸಂಸ್ಕಾರ ಬಿಟ್ಕೊಡಲ್ಲ, ನಕಲು ಮಾಡೋದನ್ನು ಬಿಟ್ಕೊಡಲ್ಲ. ನಕಲು ಮಾಡಿನೇ ಪಾಸ್ ಆಗಬೇಕು ನಾವು ಅಂಥೇಳಿ ಶಿಕ್ಷಕ ಮತ್ತು ವಿದ್ಯಾರ್ಥಿ ಇಬ್ಬರು ಸಿದ್ಧ ಆಗಿಬಿಟ್ರು. ಇವ ಶಿಕ್ಷಕ ನಕಲು ಮಾಡಿನೇ ಪಾಸ್ ಮಾಡೋದು ಅಂತ ಇವ ತಲೆಗೆ ಇಟ್ಕೊಂಡ್ಬಿಟ್ಟನ, ಅವು ನಕಲು ಮಾಡಿನೇ ಪಾಸ್ ಆಗಬೇಕಂತ ಅವು ತಲೆಗೆ ಇಟ್ಕೊಂಡ್ಬಿಟ್ಟವು. ಅದ್ರ ಮಧ್ಯೆ ಎಲ್ಲೋ ಒಬ್ಬವ ಶುದ್ಧ ಹೃದಯಿ ಕಾಪಿ ಮಾಡಬೇಡ್ರಿ, ಶುದ್ಧವಾಗಿ ಸ್ವಂತ ಬರೀರಿ, ಅಭ್ಯಾಸ ಮಾಡಿರಿ ಅಂದ್ಕೊಂಡು ಬೊಗಳೆ ಬಿಟ್ಕೊಂಡು ಹೋಗ್ಬಿಟ್ರೆ ಅವರನ್ನು ಔಟ್ ಮಾಡಿಬಿಡ್ತಾರೆ ಅಷ್ಟೇ. ಹಾಗಾದ್ರೆ ಪರೀಕ್ಷೆ ನಡೆಸೋದಾದ್ರೆ ಯಾವ ಪುರುಷಾರ್ಥಕ್ಕೆ? ಯಾಕೆ ಪರೀಕ್ಷೆ ನಡೆಸಬೇಕು? ಇವ್ಯಾಲ್ಯುವೇಷನ್ ಆಗಬೇಕಲ್ಲ. ಬೋಧನೆ ಕಲಿಕೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅದು ಮಕ್ಕಳ ಮೇಲೆ, ಶಿಕ್ಷಕ ಹೇಗೆ ಬೋಧನೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಬೇಕಲ್ಲ. ಅದೆಲ್ಲ ಬಿಟ್ಟು ಇವ ಏನೇ ಹೇಳಿದರೂ ಕೂಡ ಮತ್ತು ಪರೀಕ್ಷಾ ಸಂದರ್ಭದೊಳಗೆ ಕಾಪಿನೇ ಮಾಡಿ ಬರ್ಸೋದಿತ್ತಂದ್ರೆ ಯಾಕೆ ಇಡೀ ವರ್ಷ ಇವನು ಕಂಠ ಶೋಷಣೆ ಮಾಡ್ಕೋಬೇಕು ಶಿಕ್ಷಕ? ಈ ಪ್ರಶ್ನೆ ಬಂದೇ ಬರ್ತದೆ. ಆದರೂ ಮಕ್ಕಳ ಈ ರೀತಿಯ ಅನುಚಿತ ವರ್ತನೆಗೆ ತಂದೆ ತಾಯಿ ಎಷ್ಟು ಕಾರಣರು, ಶಿಕ್ಷಕನು ಕೂಡ ಅಷ್ಟೇ ಕಾರಣನಾಗ್ತಾ ಇದ್ದಾನೆ ಇವತ್ತು. ಪರಿಸರ, ಸಮಾಜದೊಳಗಿನ ಈ ಅನಾಗರಿಕ ಕುಡುಕರು, ಕೆಡಕರು, ಪಡಕರು ಎಲ್ಲ ಇದ್ದಾರಲ್ಲ, ಇವರೆಲ್ಲ ಪ್ರಭಾವ ಬೀರ್ತಾರೆ. ಅದು ಹಳ್ಳಿ ಸಂಸ್ಕೃತಿಯೊಳಗೆ ತೀರಾ ಹೆಚ್ಚಿಗೆ ಈ ಮಕ್ಕಳು ಕೆಟ್ಟು ಹೋಗ್ತಾ ಇರೋದು ಗಮನಾರ್ಹ ಸಂಗತಿ ಅಂತಲೇ ಹೇಳ್ಬೋದು. ಗುರು ಹಿರಿಯರೊಂದಿಗೆ ಯಾವ ರೀತಿ ಮಾತಾಡಬೇಕು, ಹೆಂಗೆ ವರ್ತನೆ ಮಾಡಬೇಕು, ಕ್ಲಾಸ್ ರೂಮಲ್ಲಿ ಹೆಂಗಿರಬೇಕು, ಹೊರಗಡೆ ಹೆಂಗಿರಬೇಕು, ಎಲ್ಲಿ ಹೆಂಗಿರಬೇಕು ಅನ್ನೋ ಪ್ರಜ್ಞೆನೇ ಇಲ್ಲದೇ ದನ ಬಂದಂಗೆ ಬಂದು ಹೋಗ್ತಾರಲ್ಲ ಇವರು. ಒಂದು ಯಾವ ಪ್ರಜ್ಞೆನೂ ಇಟ್ಕೊಂಡಿರಲ್ಲ ಮೈ ಮೇಲೆ, ಸುಮ್ಮನೆ ತಂಪಾಡಿತಾವೆ ಹೆಂಗೋಪ್ಪ ಗಲಾಟೆ ಮಾಡಿಕೊಂಡು. ಏನು ಬದುಕ್ತಾ ಇದ್ದಾವಪ್ಪ ಈಗಿನ ಮಕ್ಕಳು. ಒಂದು 50 ಮಕ್ಕಳಲ್ಲಿ ಒಂದು 5-6 ಮಕ್ಕಳು ಜಾಣ ಮಕ್ಕಳು ಇದ್ದಾವೆ. ಅವುಗಳಿಗೂ ಇವು ಎಲ್ಲ ಸೇರಿ ಅಡ್ಡಿ ಉಂಟು ಮಾಡಿ ಅವುಗಳಿಗೇನು ಕಲೀಲಾರ್ದಂಗೆ ತಮ್ಮ ಇದಕ್ಕೆ ಹೇಳ್ಕೊಂಬಿಡೋದು. ನಮ್ಮದೊಂದು ಕಣ್ಣು ಹೋದರೂ ಪರವಾಗಿಲ್ಲ, ಇವ್ರು 2 ಕಣ್ಣು ಹೋಗಲಿ ಅನ್ನೋವಂಥ ದರಿದ್ರ ಮಕ್ಕಳ ಜೊತೆ ಶಿಕ್ಷಕನಾದಂಥವನು ಅಷ್ಟೇ ಭಂಡನಾಗಿದ್ದಾಗ ಮಾತ್ರ ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತವೆ. ಅವ್ರಿಗೆ ಪಗಾರ ಬರಬೇಕಾಗ್ಯದ, ಇವ್ರಿಗೆ ಟೈಮ್ ಪಾಸ್ ಆಗಬೇಕಾಗ್ಯದ. ಈ ರೀತಿ ಏನೋ ಒಂದು ಬಂಡಿ, ಶೈಕ್ಷಣಿಕ ಬಂಡಿ ಸಾಕೊಂಡು ಹೊಂಟದ. ಇದರಿಂದ ಯಾವ ದೇಶ ಉದ್ಧಾರ ಆಗ್ತದೋ, ಯಾವ ಜನಾಂಗ ಉದ್ಧಾರ ಆಗ್ತದೋ, ಯಾರು ಉದ್ಧಾರ ಆಗ್ತಾರೋ ಏನೋ ಗೊತ್ತಿಲ್ಲ. ಯಾರು ಉದ್ಧಾರ ಆಗ್ತಾರೋ ಹಾಳಾಗಿ ಹೋಗ್ತಾರೋ. ಶಿಕ್ಷಕನಿಗೆ ಬರೋ ಸಂಬಳ ಬಂದೇ ಬರ್ತದೆ, ಅವನ ಹೊಟ್ಟೆ ತುಂಬುತ್ತದೆ. ಈ ಮಕ್ಕಳು ಭವಿಷ್ಯ ಅಧೋಗತಿ, ಭವಿಷ್ಯದೊಳಗೆ ಅನುಭವಿಸ್ತಾರೆ ಇವರು. ಈ ರೀತಿ ಈ ಟೈಮಲ್ಲಿ ಇರೋವಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ದೇನೆ ಹಿಂಗೆ ಹೋರಾಡಿ ಏನೇನೆಲ್ಲ ಮಾಡಿ ಎಲ್ಲರಿಗೂ ತೊಂದರೆ ಕೊಟ್ಟು ಈ ರೀತಿ ಟೈಮನ್ನು ವೇಸ್ಟ್ ಮಾಡಿ ಭವಿಷ್ಯವನ್ನು ಬರ್ಬಾದ್ ಮಾಡ್ಕೋತಾರೆ ಅನ್ನೋದು ಮಾತ್ರ ಸತ್ಯ.